ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 2 ಪದಾರ್ಥಗಳನ್ನು ತಿನ್ನೋದ್ರಿಂದ ನಮಗೆ ಸಾಕಷ್ಟು ಉಪಯೋಗವಿದೆ. ಇವಾಗ ಕೆಲವೊಂದು ಕಾಯಿಲೆಗಳನ್ನು ಈ 2 ಪದಾರ್ಥಗಳನ್ನು ತಿನ್ನೋದ್ರಿಂದ ಗುಣಮುಖ ಆಗುತ್ತೆ. ಹಾಗಾದರೆ ಯಾವ ಪದಾರ್ಥ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಏನೆಲ್ಲ ಉಪಯೋಗ ಇದೆ, ಯಾವೆಲ್ಲ ಕಾಯಿಲೆಗಳು ಬರದೇ ಥರ ಕಂಟ್ರೋಲ್ ಮಾಡುತ್ತೆ, ಇವಾಗ ಆಲ್ರೆಡಿ ಬಂದಿದ್ದರೆ ಅದನ್ನು ಯಾವ ಥರ ಕಂಟ್ರೋಲ್ ಮಾಡೋದು, ಕೆಲವೊಂದಿಷ್ಟು ಕಾಯಿಲೆಗಳನ್ನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಪದಾರ್ಥಗಳು ಯಾವುವು, ಯಾವ ಟೈಮಲ್ಲಿ ಸೇವನೆ ಮಾಡಬೇಕು ಮತ್ತು ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ಆವಾಗ ಮಾತ್ರ ನಿಮಗೆ ಯಾವ ಪದಾರ್ಥ ಹೇಳಿದೆ, ಆಮೇಲೆ ಯಾವ ಥರ ತಿನ್ನಬೇಕು, ಅದನ್ನು ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇವಾಗ ಸುಮ್ಮನೆ ಒಂದು ಐಟಮ್ನ ತಿಂದರೆ ಅದ್ರ ಉಪಯೋಗ ಆಗೋದಿಲ್ಲ. ಅದನ್ನು ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಹೇಳಿದಂಗೆ ತಿಂದರೆ ಮಾತ್ರ ಅದರ ಬೆನಿಫಿಟ್ಟು ನಮಗೆ ಫುಲ್ ಸಿಗುತ್ತೆ. ಇವಾಗ ನಾನು ಹೇಳಿರುವಂಥ 2 ಪದಾರ್ಥಗಳನ್ನು ತಿನ್ನೋದ್ರಿಂದ ನಿಮಗೆ ಕೈಕಾಲು ನೋವು, ಸೊಂಟ ನೋವು ಮತ್ತು ಕೈ ಕೆಲವೊಂದು ಟೈಮು ಜೈ ಹಿಡಿತಾ ಇರುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇರೋಲ್ಲ. ಇದೇ ಥರ ಸುಮಾರು ಕಾಯಿಲೆಗಳು, ಇವಾಗ ಸೊಂಟ ನೋವು ಮತ್ತು ಮಲಬದ್ಧತೆ ಸಮಸ್ಯೆ ಇರುತ್ತೆ ಕೆಲವರಿಗೆ ಡೈಜೆಷನ್ ಸರಿಯಾಗಿ ಆಗ್ತಾ ಇರೋಲ್ಲ, ಮತ್ತು ತುಂಬಾ ವೀಕ್ನೆಸ್ಸು, ತಲೆ ಸುತ್ತು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಏನೇ ಕೆಲಸ ಮಾಡಿದ್ರೂ ತುಂಬ ಸುಸ್ತಾಗ್ತಾ ಇರುತ್ತೆ, ಸಣ್ಣ ಪುಟ್ಟ ಕೆಲಸನೂ ಸಹ ಮಾಡೋಕ್ಕಾಗೋದಿಲ್ಲ. ಆ ಥರ ಸಮಸ್ಯೆಗಳಿಗೆಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೆ ಡೀಟೇಲಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ಬನ್ನಿ, ಇದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮ್ಗೆ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ನಾವು ಮಲ್ಕೊಂಡಿರ್ತೀವಲ್ಲ, ಬೆಳಗ್ಗೆ ಹೇಳೋದಕ್ಕೆ ಕೆಲವೊಂದು ಟೈಮ್ ಮನಸ್ಸಿರಲ್ಲ. ಆ ಥರ ಒಂಥರ ಮೈಯೆಲ್ಲ ಭಾರ ಅನಿಸ್ತಿರುತ್ತೆ, ಕಾಲು ಕೈಯೆಲ್ಲ ತುಂಬ ನೋವು ಅನಿಸ್ತಿರುತ್ತೆ, ತುಂಬ ಆಯಾಸ ಆಗ್ತಿರುತ್ತೆ. ರಾತ್ರಿ ಫುಲ್ಲು ನಿದ್ದೆ ಮಾಡಿದರೂ ಕೂಡ ನಮಗೆ ಒಂಥರ ರಿಲೀಫ್ ಅಂತ ಅನಿಸೋದೇ ಇಲ್ಲ. ಆ ಥರ ನರಗಳೆಲ್ಲ ನೋವು, ಕಾಲು ಕೈಯೆಲ್ಲ ನೋವು, ಆ ಥರ ಭಾವನೆ ನಮಗೆ ಅನಿಸ್ತಾ ಇರುತ್ತೆ ಕೆಲವೊಂದು ಟೈಮು. ಈ ಥರ ಅನಿಸ್ತಾ ಇದೆ ಅಂದರೆ ಕೆಲವೊಂದು ವಿಟಮಿನ್ಸ್ ನಮಗೆ ಕೊರತೆ ಇದೆ ಅಂತ ಅರ್ಥ. ಇವಾಗ ಕೆಲವೊಂದು ವಿಟಮಿನ್ಸ್ ಕೊರತೆ ಇದ್ದಾಗ ಮಾತ್ರ ನಮಗೆ ಸ್ನಾಯುಗಳಲ್ಲಿ ಸೆಳೆತ ಬರ್ತಾ ಇರುತ್ತೆ, ಕೈಕಾಲು ನೋವು, ಕೈಕಾಲೆಲ್ಲ ಜೈ ಹಿಡಿತಾ ಇರೋದು, ತಲೆ ಸುತ್ತು ಬರೋದು, ಆಮೇಲೆ ನಿದ್ದೆನೂ ಕೆಲವೊಂದು ಟೈಮ್ ಸರಿಯಾಗಿ ಆಗ್ತಿರಲ್ಲ. ಈ ಥರ ಕೆಲವೊಂದು ಪ್ರಾಬ್ಲಮ್ಸು ನಮಗೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕಾರಣ ನಮ್ಮ ಬಾಡಿಗೆ ಎಷ್ಟು ಶಕ್ತಿ ಬೇಕೋ, ಎಷ್ಟು ಎನರ್ಜಿ ಬೇಕೋ, ಎಷ್ಟು ಪೋಷಕಾಂಶ ಬೇಕೋ ಅಷ್ಟು ಪೋಷಕಾಂಶ ನಮ್ಮ ದೇಹದಲ್ಲಿ ಇಲ್ಲದೇ ಇದ್ದಾಗ ಮಾತ್ರ ನಮಗೆ ಈ ಥರ ಕೆಲವೊಂದು ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಇವಾಗ ನಾನು ಹೇಳುವಂಥ ಈ 2 ವಸ್ತುಗಳನ್ನು ನೀವು ಡೈಲಿ ತಿನ್ನೋದ್ರಿಂದ ನಮ್ಮ ದೇಹ ತುಂಬಾ ಶಕ್ತಿಶಾಲಿ ಆಗುತ್ತೆ, ತುಂಬಾ ಚುರುಕಾಗುತ್ತೆ. ಅದರಿಂದ ಸಾಕಷ್ಟು ನಮಗೆ ವಿಟಮಿನ್ಸು ಸಹ ಸಿಗುತ್ತೆ. ಅದರಲ್ಲಿ ಯಾವುದು ಅನ್ನೋದಾದರೆ ಫಸ್ಟ್ ಒಂದು ಬಂದುಬಿಟ್ಟು ಶೇಂಗಾ. ನೀವು ಇವಾಗ ಶೇಂಗಾದಲ್ಲಿ 2 ವಿಧ ಬರುತ್ತೆ. ಇವಾಗ ದೇಸಿ ಶೇಂಗಾನೂ ಬರುತ್ತೆ ಮತ್ತು ಹೈಬ್ರಿಡ್ ಶೇಂಗಾನೂ ಬರುತ್ತೆ. ನೀವು ಹೈಬ್ರಿಡ್ ಶೇಂಗಾನ ಯಾವುದೇ ಕಾರಣಕ್ಕೂ ತಿನ್ನೋಕೆ ಹೋಗಬೇಡ್ರಿ. ಸಣ್ಣ ಗಾತ್ರದಲ್ಲಿ ಇರುತ್ತಲ್ಲ ಅದು ದೇಸಿ ಶೇಂಗಾ. ಈ ಶೇಂಗಾದಲ್ಲಿ ತುಂಬಾ ವಿಟಮಿನ್ಸ್ ಇದೆ, ಇದು ತುಂಬಾ ಪ್ರಯೋಜನಕಾರಿ ನಮ್ಮ ದೇಹಕ್ಕೆ. ಹೈಬ್ರಿಡ್ ಶೇಂಗಾವನ್ನು ಖರೀದಿ ಮಾಡೋದ್ರಿಂದ ನಮಗೆ ಯಾವುದೇ ಥರ ಉಪಯೋಗ ಆಗೋದಿಲ್ಲ. ಸೊ ನೀವು ನಾಟಿ ಶೇಂಗಾವನ್ನೇ, ಇವಾಗ ದೇಸಿ ಶೇಂಗಾ ಅಂತೀವಲ್ಲ, ಅದನ್ನೇ ನೀವು ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಅತ್ಯಂತ ಶಕ್ತಿಶಾಲಿ ಮತ್ತು ಒಳ್ಳೆಯ ಟಾನಿಕ್ ಆಗಿ ಇದು ಕಾರ್ಯನಿರ್ವಹಿಸುತ್ತದೆ. ಶೇಂಗಾ ಸೇವನೆ ಮಾಡೋದ್ರಿಂದ ದೇಹದ ಮೇಲೆ ಆಗುವ ಪರಿಣಾಮಗಳು ಏನು ಅಂತ ಹೇಳಿದ್ರೆ, ಮೂಳೆಗಳಿಗೆ ಹೆಚ್ಚು ಪ್ರಯೋಜನಕಾರಿ. ಇವಾಗ ಮೊಣಕಾಲು ನೋವು ಇತ್ತು ಅಂದರೆ ಅದಕ್ಕೂ ಕೂಡ ಇದು ಶೇಂಗಾ ತುಂಬಾ ಒಳ್ಳೆಯದು. ಮತ್ತು ಕೆಲವೊಬ್ಬರಿಗೆ ತುಂಬಾ ಸೊಂಟ ನೋವು ಬರ್ತಿರುತ್ತೆ, ಮತ್ತು ಹಲ್ಲುಗಳಲ್ಲಿ ನೋವು ಬರ್ತಾ ಇರುತ್ತೆ. ಇದೆಲ್ಲ ಬರೋದು ಯಾವುದರಿಂದ ಅಂದರೆ, ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕೊರತೆ ಇದ್ದರೆ ಆವಾಗ ಮಾತ್ರ ನಮಗೆ ಈ ಥರ ಪ್ರಾಬ್ಲಮ್ಸು ಕಂಡುಬರುತ್ತೆ. ನಾವು ಈ ಶೇಂಗಾವನ್ನು ತಿನ್ನೋದ್ರಿಂದ ಮೂಳೆಗಳನ್ನು ಇದು ಸ್ಟ್ರಾಂಗ್ ಮಾಡುತ್ತೆ, ಮತ್ತು ಕ್ಯಾಲ್ಶಿಯಂ ಕೊರತೆ ಇದ್ದರೆ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಶೇಂಗಾದಲ್ಲಿ ಮೆಗ್ನೀಷಿಯಂ ಕೂಡ ಇದೆ, ಇದು ದೇಹದಲ್ಲಿ ಕ್ಯಾಲ್ಶಿಯಂ ಹೀರ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮ್ಯಾಗ್ನೀಷಿಯಂ ನಮ್ಮ ದೇಹದ ಮೂಳೆಗಳಿಗೆ ಹಾಗೂ ನರಮಂಡಲಕ್ಕೆ ಬಹಳ ಮುಖ್ಯವಾಗಿ ಬೇಕೇ ಬೇಕು. ನರಗಳ ದೌರ್ಬಲ್ಯ ಮತ್ತು ನಡುಕುತನ, ಮತ್ತು ಕೈಕಾಲು ಜೈ ಹಿಡಿಯೋದು, ಕೈಗಳಲ್ಲಿ ನಡುಕ್ತಾ ಇರುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ವಸ್ತುಗಳನ್ನು ಎತ್ತಿದಾಗ ಫುಲ್ಲು ಶೇಕ್ ಆಗ್ತಾ ಇರುತ್ತೆ, ಮತ್ತು ಕೆಲವೊಬ್ಬರಿಗೆ ಮೆಮೊರಿ ಪವರ್ ತುಂಬಾ ಕಮ್ಮಿ ಇರುತ್ತೆ, ಮತ್ತು ತುಂಬಾ ಹೇರ್ ಫಾಲ್ಸ್ ಆಗ್ತಾ ಇರುತ್ತೆ. ಕಣ್ಣಿನ ದೃಷ್ಟಿನೂ ಕೂಡ ಅಷ್ಟೇ ಸರಿಯಾಗಿರಲ್ಲ, ಕಣ್ಣು ನೀಟಾಗಿ ಕಾಣಿಸ್ತಿರಲ್ಲ, ಮಸ್ಕಿನ ಥರ ಕಾಣಿಸ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿ ವಿಟಮಿನ್ಸು ಮತ್ತು ಖನಿಜಗಳು ಕಡಿಮೆ ಇದ್ದಾಗ ಮಾತ್ರ ಈ ಎಲ್ಲ ಪ್ರಾಬ್ಲಮ್ಸು ನಮಗೆ ಸ್ಟಾರ್ಟ್ ಆಗೋದು. ಇವಾಗ ಶೇಂಗಾದಲ್ಲಿ ಏನೆಲ್ಲ ವಿಟಮಿನ್ ಇದೆ ಅಂತ ಹೇಳಬೇಕು ಅನ್ನೋದಾದರೆ, ವಿಟಮಿನ್ B1 ಇದೆ, ಮತ್ತು B6 ಇದೆ, ಮತ್ತು ವಿಟಮಿನ್ BE ಇದೆ. ಇದು ಹೇರಳವಾಗಿ ನಮ್ಮ ಶೇಂಗಾದಲ್ಲಿ ಸಿಗೋದ್ರಿಂದ ನಾವು ಇದನ್ನು ಚೆನ್ನಾಗಿ ತಿನ್ನೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ಏನು ಹೇಳ್ತಿದ್ದೇನಲ್ಲ, ಇಷ್ಟೆಲ್ಲ ಸಮಸ್ಯೆಗಳು ಸಹ ಕಂಟ್ರೋಲ್ ಆಗುತ್ತೆ. ಮತ್ತು ಶೇಂಗಾದಲ್ಲಿ ಫೈಬರ್ ಕೂಡ ಇದೆ, ಐರನ್ ಇದೆ, ಪೊಟ್ಯಾಷಿಯಮ್ ಇದೆ, ಅನೇಕ ಪ್ರೋಟೀನ್ಗಳು ಇದರಲ್ಲಿದೆ. ಇವೆಲ್ಲವೂ ಕೂಡ ನಮ್ಮ ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ ಮಾಡ್ತವೆ. ನಾವು ತಿಂದಿರುವಂಥ ಆಹಾರ ನೀಟಾಗಿ ಜೀರ್ಣ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡ್ತವೆ.
ಗ್ಯಾಸ್ ಸಮಸ್ಯೆ ಇದ್ದರೆ ಅದು ಕೂಡ ಇದು ಶೇಂಗಾ ತಿನ್ನೋದ್ರಿಂದ ನಿವಾರಣೆ ಆಗುತ್ತೆ. ಮತ್ತು ಮಲಬದ್ಧತೆ ಸಮಸ್ಯೆ ಇದ್ದರೆ ಅದು ಕೂಡ ಶೇಂಗಾ ತಿನ್ನೋದ್ರಿಂದ ನಿವಾರಣೆ ಆಗುತ್ತೆ. ಹಾಗಾದರೆ ಶೇಂಗಾನ ಯಾವ ಥರ ತಿನ್ನಬೇಕು ಅಂತ ಇವಾಗ ಹೇಳಬೇಕು ಅನ್ನೋದ್ರೆ, ಸುಮ್ಮನೆ ಶೇಂಗಾ ಹಾಗೆ ತಿಂದರೆ ಅದರಿಂದ ಯಾವುದೇ ಥರ ಪ್ರಯೋಜನ ಆಗೋದಿಲ್ಲ. ಇವಾಗ ಶೇಂಗಾ ತಿನ್ನಬೇಕು ಅಂತ ನಾನು ಹೇಳಿದೆ, ಇಷ್ಟೆಲ್ಲ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದೆ. ಹೇಗೆ ತಿನ್ನಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು ಅಲ್ವಾ. ಹೇಗೆ ತಿನ್ನಬೇಕು ಅಂತ ಹೇಳಿದ್ರೆ, ಶೇಂಗಾನ ನೀವು ನೈಟು ಒಂದು 3 ಸ್ಪೂನಷ್ಟು ಶೇಂಗಾನ, ಅಂದರೆ ಒಂದು 3 ಸ್ಪೂನು ಟೀ ಸ್ಪೂನ್ ಇರುತ್ತಲ್ಲ, ಅದರಲ್ಲಿ ಒಂದು 3 ಸ್ಪೂನಷ್ಟು ಶೇಂಗಾನ ನೀವು ರಾತ್ರಿ ನೆನೆ ಇಡಿ. ಅಂದ್ಕೊಳ್ಳಿ ಒಂದು ಜಾಮೂನ್ ಬೌಲ್ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದು ಹಾಫು ಅಷ್ಟು ಶೇಂಗಾನ ನೀವು ನೈಟು ನೆನೆ ಇಟ್ಕೊಂಡ್ಬಿಡಬೇಕು. ನೀರಲ್ಲಿ ಚೆನ್ನಾಗಿ ನೆನೆಯಬೇಕು ಅದನ್ನು ಶೇಂಗಾ. ಆಮೇಲೆ ಬೆಳಗ್ಗೆ ಎದ್ದು ನೋಡಿದಾಗ ನೀವು ಅದು ಶೇಂಗಾ ಚಿಕ್ಕ ಗಾತ್ರ ಇರೋ ಶೇಂಗಾ ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ, ಚೆನ್ನಾಗಿ ಅರಳಿರುತ್ತೆ ಶೇಂಗಾ. ಅದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಅದರಲ್ಲಿ ಸಾಕಷ್ಟು ಪ್ರೋಟೀನ್ ವಿಟಮಿನ್ಗಳು ನಮಗೆ ದೇಹಕ್ಕೆ ತಿನ್ನೋದ್ರಿಂದ ಸಿಗ್ತಾ ಹೋಗುತ್ತೆ. ಈ ಥರ ನೀವು ಶೇಂಗಾನ ತಿಂತಾ ಬರಬೇಕು. ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ನೀವು ಅದನ್ನು ಶೇಂಗಾನ ತಿನ್ನಬೇಕು. ಒಂದು ಗ್ಲಾಸ್ ನೀರನ್ನು ಏನಾದ್ರು ಕುಡಿದ್ಬಿಟ್ಟು ಆಮೇಲೆ ನೀವು ಅದನ್ನು ಶೇಂಗಾನ ತಿನ್ನಿ. ಇದರಿಂದ ಸಾಕಷ್ಟು ಉಪಯೋಗ ನಿಮಗೆ ಸಿಗ್ತಾ ಹೋಗುತ್ತೆ. ಇವಾಗೇನು ಟಾನಿಕ್ಕು, ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಅದೆಲ್ಲ ತೊಗೊಳ್ತೀವಲ್ಲ, ಅದು ನೆಸರಿನೇ ಇರಲ್ಲ. ಇದನ್ನು ತಿನ್ನೋದ್ರಿಂದ ಸಾಕಷ್ಟು ವಿಟಮಿನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಎರಡನೇದು ಬಂದುಬಿಟ್ಟು ಒಣ ದ್ರಾಕ್ಷಿಲೂ ಅಷ್ಟೇ ಸಾಕಷ್ಟು ಒಳ್ಳೆಯ ಉಪಯೋಗ ನಮಗೆ ಸಿಗುತ್ತೆ. ಇವಾಗ ಕೆಲವೊಂದು ಮಾನಸಿಕ ಒತ್ತಡ ಇರುತ್ತೆ, ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ, ಮನಸ್ಸಿಗೆ ಏನೊಂಥರ ಸ್ಟ್ರೆಸ್ ಅನಿಸ್ತಾ ಇರುತ್ತೆ. ಆ ಟೈಮಲ್ಲೂ ಅಷ್ಟೇ ನೀವು ಒಣ ದ್ರಾಕ್ಷಿ ತಿನ್ನೋದ್ರಿಂದ ಹಾರ್ಮೋನ್ಸ್ಗಳಲ್ಲೂ ಬ್ಯಾಲೆನ್ಸು ಚೆನ್ನಾಗಾಗುತ್ತೆ. ಒಣ ದ್ರಾಕ್ಷಿಯಲ್ಲಿ ಹೇರಳವಾಗಿ ಪೊಟ್ಯಾಷಿಯಮ್ ಇದೆ. ಇದು ಕೂಡ ನಮ್ಮ ಆರೋಗ್ಯಕ್ಕೆ, ನಮ್ಮ ಹೃದಯದ ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು. ಸರಿಯಾದ ವಿಧಾನದಲ್ಲಿ ನಾವು ಒಣ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ನಮ್ಮ ದೇಹ ತುಂಬಾ ಬಲವಾಗಿರುತ್ತೆ. ಮತ್ತು ಬ್ಲ್ಯಾಕೇಜ್, ರಕ್ತದ ಒತ್ತಡ ಮತ್ತು ಹೃದಯಾಘಾತ, ಆ ಥರ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಇದು ಕಂಟ್ರೋಲ್ ಮಾಡುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳು ಬರದೇ ಇರೋಂಗೆ ಇದು ತಡೆಗಟ್ಟುತ್ತೆ. ಒಣ ದ್ರಾಕ್ಷಿಯಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ. ಇವು ನಮ್ಮ ದೇಹಕ್ಕೆ ಎಷ್ಟು ಪೋಷಕಾಂಶ ಬೇಕೋ ಅಷ್ಟು ಪೋಷಕಾಂಶಗಳನ್ನು ಇದು ಪೂರೈಸ್ತದೆ. ಮತ್ತು ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ. ಇವಾಗ ನೀಟಾಗಿ ಊಟ ಮಾಡಿದ್ದು ಡೈಜೆಷನ್ ಆಗ್ತಾ ಇರಲ್ಲ. ಅವ್ರು ಏನೇ ತಿಂದರೂ ಕೂಡ ಹೊಟ್ಟೆ ಉಬ್ಬರ, ಗ್ಯಾಸ್ ಪ್ರಾಬ್ಲಮ್ಮು, ಎದೆ ಉರಿ, ಈ ಥರ ಕರುಳಿಗೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳನ್ನು ಅವರು ಫೇಸ್ ಮಾಡ್ತಾ ಇರ್ತಾರೆ. ಇವಾಗ ನೀಟಾಗಿ ಡೈಜೆಷನ್ ಆಗದೇ ಇರೋದ್ರಿಂದ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಣ ದ್ರಾಕ್ಷಿ ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯ ರಿಸಲ್ಟನ್ನು ಇದು ಕೊಡುತ್ತೆ. ಇದು ರಕ್ತದ ಪ್ರಮಾಣವನ್ನು ಹೆಚ್ಚಿಸ್ತದೆ ಮತ್ತು ಮುಖದ ಚರ್ಮವನ್ನು ಇದು ಹೊಳೆಯುವಂತೆ ಮಾಡುತ್ತೆ. ಇವಾಗ ಕೆಲವರಿಗೆ ತುಂಬ ಹೇರ್ ಫಾಲ್ಸ್ ಆಗ್ತಿರುತ್ತೆ. ಹೇರ್ ಫಾಲ್ಸ್ ಆಗೋದಕ್ಕೆ ಕಾರಣ ಏನು? ಅವರಲ್ಲಿ ವಿಟಮಿನ್ಸ್ ಕೊರತೆ ಇದ್ದರೆ ಮಾತ್ರ ಹೇರ್ ಫಾಲ್ಸ್ ಆಗೋದು. ಸೊ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಇವಾಗ ಅವ್ರಿಗೆ ಹೇರ್ ಫಾಲ್ಸ್ ಆಗ್ತಾ ಇದೆ ಅಂದರೆ ಅದನ್ನು ತಡೆಗಟ್ಟುತ್ತೆ. ಹೇರು ತುಂಬ ದಪ್ಪವಾಗಿ ಹೇರಳವಾಗಿ ಬೆಳೆಯೋದಕ್ಕೆ ಇದು ದ್ರಾಕ್ಷಿ ಕೂಡ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಉಪಯೋಗ ನಮ್ಮ ಒಣ ದ್ರಾಕ್ಷಿಯಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಒಣ ದ್ರಾಕ್ಷಿನ ನಾವು ತಿನ್ನಬೇಕು. ಇನ್ನು ಇವಾಗ ಹೇಗೆ ತಿನ್ನಬೇಕು ಅಂತ ಹೇಳೋದಾದರೆ, ಒಂದು 10ರಿಂದ 12 ಒಣ ದ್ರಾಕ್ಷಿಯನ್ನು ನೀವು ನೈಟು ರಾತ್ರಿ ನೆನೆ ಇಟ್ಕೊಬೇಕು. ನೀರಲ್ಲಿ ನೆನೆ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ನೀವು ಒಂದು 10ರಿಂದ 12 ಒಣ ದ್ರಾಕ್ಷಿಯನ್ನು ತಿಂತಾ ಬರೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಪೋಷಕಾಂಶ ಬೇಕೋ, ವಿಟಮಿನ್ಸ್ ಬೇಕು, ಅದೆಲ್ಲ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಇವಾಗ ಈ ಎಲ್ಲ ಕಾಯಿಲೆಗಳಿಂದ ನಾವು ಹುಷಾರಾಗಿ, ಜಾಗರೂಕರಾಗಿ ನಾವು ಇರ್ಬೋದು. ಈ ಎಲ್ಲ ಕಾಯಿಲೆಗಳನ್ನು ಕೂಡ ನಾವು ತಡೆಗಟ್ಟಬೋದು. ಇವಾಗ ಆಲ್ರೆಡಿ ನಿಮಗೆ ಕಾಲು ನೋವು, ಆ ಥರ ರಕ್ತ ಸಂಬಂಧಿ ಕಾಯಿಲೆಗಳು, ಅಥವಾ ಮಾನಸಿಕ ಸ್ಟ್ರೆಸ್ಸು, ಹೇರ್ ಫಾಲ್ಸು, ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ, ಅವೆಲ್ಲ ಸಮಸ್ಯೆ ಇದ್ದರೂ ಕೂಡ ಇದನ್ನೆಲ್ಲ ತಿಂತಾ ಬರೋದ್ರಿಂದ ಅದೆಲ್ಲ ಸಮಸ್ಯೆಗಳು ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ. ಅತಿಯಾದ ಪ್ರಮಾಣದಲ್ಲಿ ತಿನ್ನಬೇಡಿ. ನಿಯಮಿತವಾಗಿ ನಾನು ಏನು ಪ್ರಮಾಣ ಹೇಳಿದ್ನಲ್ಲ ಅಷ್ಟೇ ಪ್ರಮಾಣದಲ್ಲಿ ನೀವು ಶೇಂಗಾ ಬೀಜನ ಮತ್ತು ಒಣ ದ್ರಾಕ್ಷಿನ ತಿಂತಾ ಬರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ನೀವೇ ನೋಡ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಾನು ಇವತ್ತಿನ ವಿಡಿಯೋದಲ್ಲಿ 2 ವಸ್ತುಗಳನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಹೇಗೆ ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಯಾವ ಥರ ತಿನ್ನಬೇಕು ಅನ್ನೋದನ್ನು ಸಹ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳಿದಂಥ ಇಷ್ಟು ಐಟಮ್ಸು, ಈ 2 ಪದಾರ್ಥಗಳನ್ನು ನೀವು ದಿನನಿತ್ಯ ತಿನ್ನೋದ್ರಿಂದ ಇವಾಗ ಇಷ್ಟು ಏನು ಕಾಯಿಲೆಗಳನ್ನ ಹೇಳಿದ್ನಲ್ಲ ಅಷ್ಟು ಕಾಯಿಲೆಗಳನ್ನು ನೀವು ತಡೆಗಟ್ಕೊಬೋದು. ಮತ್ತು ನಿಮ್ಮ ಬಾಡಿಗೆ ಸಾಕಷ್ಟು ಎನರ್ಜಿ, ಪ್ರೋಟೀನು, ವಿಟಮಿನ್ಸು, ಐರನ್ನು ಇಷ್ಟು ಸಿಗ್ತಾ ಹೋಗುತ್ತೆ. ನಾವು ಯಾವುದೇ ಇಂಗ್ಲೀಷ್ ಮೆಡಿಷನ್ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಇವಾಗ ನಿಮ್ಮ ಮನೇಲಿ ಹಿರಿಯರಿದ್ದರೆ ನೀವು ಕೇಳಿ ನೋಡ್ಬೋದು. ಅವಾಗಿನವರಿಗೆಲ್ಲ ಬಾದಾಮಿ ಅದೆಲ್ಲ ಡ್ರೈ ಫ್ರೂಟ್ಸ್, ಇವಾಗ ನಾವೇನು ತಿಂತೀವಲ್ಲ ಆ ಡ್ರೈ ಫ್ರೂಟ್ಸ್ ಎಲ್ಲ ಅವ್ರು ತಿಂತಾನೆ ಇರಲಿಲ್ಲ. ಶೇಂಗಾನ ನೆನೆ ಇಟ್ಕೊಂಡ್ಬಿಟ್ಟು ಶೇಂಗಾ ತಿಂತಾಯಿದ್ರು, ಶೇಂಗಾ ಬೆಲ್ಲ ತಿಂತಾಯಿದ್ರು. ಅದಕ್ಕೆ ಅವ್ರ ಆರೋಗ್ಯ ಅಷ್ಟು ಗಟ್ಟಿಮುಟ್ಟಿಯಾಗಿ ಅವ್ರು ಇರೋದು. ಬೇಕಾದ್ರೆ ನಿಮ್ಮ ಹಿರಿಯರು ಯಾರು ಇದ್ದರೆ ಕೇಳಿ ನೋಡ್ಬೋದು. ನೀವು ಅವರ ಸಲಹೆನೂ ಬೇಕಾದ್ರೆ ನೀವು ತೊಗೊಬೋದು. ಅಷ್ಟು ಒಳ್ಳೆಯ ಪೋಷಕಾಂಶ, ಅಷ್ಟು ಒಳ್ಳೆಯ ರಿಸಲ್ಟು ಇದು 2ರಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟ ವೀಡಿಯೋನೇ ಆಗಿರುತ್ತೆ. ಅದರಲ್ಲಿ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಇನ್ಫಾರ್ಮೇಷನ್ ನೀವು ತಿಳ್ಕೊತಾ ಹೋಗ್ಬೋದು. ಅಷ್ಟು ಒಳ್ಳೊಳ್ಳೆ ವೀಡಿಯೋನ ನಾನು ಹಾಕಿದ್ದೀನಿ. ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿರುವಂಥ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.
ನಿಮ್ಮ ಸಪೋರ್ಟಿಂದ ನಾನು ಇದಕ್ಕೂ ಹೆಚ್ಚಿಗೆ ನಾನು ಮಾಹಿತಿನ ತಿಳ್ಕೊಂಬಿಟ್ಟು ನಿಮಗೆ ಒಳ್ಳೊಳ್ಳೆ ವೀಡಿಯೋಸನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.